धारवाड़ ಜಿಲ್ಲೆಯಲ್ಲಿ ಡೆಂಗು ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಪ್ರಮುಖವಾಗಿ ಮುಂಗಾರು ಮಳೆ ಬರ್ತಾ ಇದ್ದಂತೆ ಜಿಲ್ಲೆಯಲ್ಲೂ ಕೂಡ ಡೆಂಗು ಜ್ವರದಿಂದ ಬಳಲ್ತಾ ಇದ್ದಾರೆ. ಸುಮಾರು 46ಕ್ಕೂ ಹೆಚ್ಚು ಕೇಸ್ಗಳು ಕೂಡ ಸದ್ಯ ಅಂದರೆ ಜ್ವರದಿಂದ ಬಳಲ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿ 4 ಕೇಸ್ಗಳು ಡೆಂಗು ಜ್ವರದಿಂದ ಪತ್ತೆಯಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ ಗ್ರಾಮದಲ್ಲಿ 4 ವರ್ಷದ ಮಗು ಈಗಾಗಲೇ ಡೆಂಗು ಜ್ವರದಿಂದ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ನಾವು ಈಗ ಅದೇ ಗ್ರಾಮದಲ್ಲಿರುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ಈಗ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಸದ್ಯ ಆರೋಗ್ಯ ಇಲಾಖೆಯಿಂದ ಒಂದು ಬ್ಲೀಚಿಂಗ್ ಪೌಡ್ರನ್ನ ಹಾಕುವಂಥ ವ್ಯವಸ್ಥೆ ಆಗ್ತಾ ಇದೆ ಮತ್ತು ಜೊತೆಗೆ ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನಂತಂದರೆ ತಡವಾಗಿ ಬಂದಂಥ ಅಧಿಕಾರಿಗಳ ವಿರುದ್ಧ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಯಾವ ರೀತಿಯಾಗಿ ಸರಿಯಾಗಿ ವ್ಯವಸ್ಥೆ ಮಾಡಬೇಕಾಗಿತ್ತು ಆರೋಗ್ಯ ಇಲಾಖೆ ಆ ರೀತಿ ಮಾಡಿಲ್ಲ. ಈಗ ನಾವು ಇಲ್ಲಿ ತೋರಿಸ್ತಿದ್ದೇವೆ ಅವ್ರಿಗೆ ಬಲಗಡೆ ಸೈಡು. ಇಲ್ಲಿ ಏನಂತಂದರೆ ಪ್ರಮುಖವಾಗಿ ಓಣಿಯಲ್ಲಿ ಕೂಡ ಈಗಾಗಲೇ ಬ್ಲೀಚಿಂಗ್ ಪೌಡ್ರನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅಂತ ಕೂಡ ಆರೋಪವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈಗ ನಾವು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸದ್ಯ ಮುಮ್ಮಿಗಟ್ಟಿ ಪಂಚಾಯತಿಗೆ ಬಂದಿದ್ದಾರೆ ಮತ್ತು ಪಂಚಾಯತಿ ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನು ಕೂಡಿಸಿಕೊಂಡು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಇಲ್ಲಿ ಈಗ ಅಷ್ಟೇ ಅಂದರೆ ಈ ಒಂದು ಘಟನೆ ಆದ ಬಳಿಕ ಅಂದರೆ ಮಗು ಸಾವಾದ ಬಳಿಕ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಮುನ್ನೆಚ್ಚರಿಕೆ ಕ್ರಮನ ಕೈಗೊಳ್ತಾ ಇದ್ದಾರೆ. ಯಾಕಂದರೆ ಮೊದಲೇ ಇಲ್ಲಿ ಗ್ರಾಮಸ್ಥರು ಹೇಳಿದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ಸ್ಪಂದನೆ ಕೊಟ್ಟಿಲ್ಲ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಪ್ರಮುಖವಾಗಿ ಆ ಬಾಲಕಿಯವರ ತಂದೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಬ್ರದರ್, ಏನು ನಿಮ್ಮ ಹೆಸರು? ನಿಮ್ಮ ಮಗು ಯಾವಾಗ ಅಡ್ಮಿಟ್ ಮಾಡಿದ್ರಿ? ನನ್ನ ಹೆಸರು ಬಸವರಾಜ್ ದೇಸಾಯಿ ಅಂತೇಳಿ. ನನ್ನ ಮಗು ಹೆಸರು ಸಮೃದ್ಧಿ, 3 ವರ್ಷ 11 ತಿಂಗಳ ಮಗು ಸರ್. ನಾನು ಎಷ್ಟೋ ಸಲ ಮುನ್ನೆಚ್ಚರಿಕೆ ಕೊಟ್ಟೇನೆ ಪಂಚಾಯತಿಗೆ. ಎಷ್ಟೋ ಸಲ ಮುನ್ನೆಚ್ಚರಿಕೆ ಕೊಟ್ಟರು, ಹಿಂಗೆ ಆಗ್ತಾಯಿದೆ, ಊರಲ್ಲಿ ಆಗ್ತಾಯಿದೆ, ಹೇಳ್ರಿ, ಸ್ವಲ್ಪ ಹೇಳ್ರಿ, ಮಾಡಿರಿ ಅಂದರು. ಪಂಚಾಯತಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟರು, ಅವರು ಮಾಡ್ತಾರೆ. ಮೂಲಭೂತ ಸೌಕರ್ಯಗಳನ್ನು ಪಂಚಾಯತಿಗೆ ಒದಗಿಸಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತೈತಿ? ಈಗ ಗ್ರಾಮದಲ್ಲಿ ಎಷ್ಟು ಈಗ ಡೆಂಗು ಪ್ರಕರಣಗಳು ದಾಖಲಾಗಿದ್ದಾವೆ? ಆಮೇಲೆ ಈ ನಿಮ್ಮ ಇಡೀ ಮುಮ್ಮಿಗಟ್ಟಿಯಲ್ಲಿ ಯಾವ ರೀತಿ ವಾತಾವರಣ ಇದೆ ಈಗ ಸದ್ಯದ ಪರಿಸ್ಥಿತಿ? ಎಷ್ಟು ಜನ ಜ್ವರದಿಂದ ಬಳಲ್ತಾ ಇದ್ದಾರೆ? ಸರ್, ಆತಂಕದ ವಾತಾವರಣ ಅಂತೂ ನಮ್ಮ ಮುಮ್ಮಿಗಟ್ಟಿಯಲ್ಲಿ ಸದ್ಯ ಮಟ್ಟಿಗೆ ಭಾಳ ಇದೆ ಸರ್. ನನ್ನ ಕಂಡ ಮಟ್ಟಿಗೆ, ನನ್ನ ಅನುಭವದ ಮಟ್ಟಿಗೆ ನಮ್ಮ ಡೆಂಗು ಪ್ರಕರಣ ಅಂತ ಹೇಳೋಕ್ಕಾಗಲ್ಲ. ಡೆಂಗು ಪ್ರಕರಣ ರೀತಿ ಎಲ್ಲ ಡೆಂಗು ಸಿಂಟಮ್ಸ್ ಇದ್ದ ಮಂದಿನೇ ಏನೂ ಇಲ್ಲಾಂದ್ರೂ ಒಂದು 50ರಿಂದ 60 ಜನ ಡೆಂಗು ಸಿಂಟಮ್ಸ್ ಇದ್ದ ಮಂದಿನೇ ಇದೆ. ಅದರಲ್ಲಿ ಈಗ ಆಲ್ರೆಡಿ 7ರಿಂದ 8 ಜನ ಆಲ್ರೆಡಿ SRM ಹಾಸ್ಪಿಟ್ಲಲ್ಲಿ ಅಡ್ಮಿಟು ಇದ್ದಾರೆ. ಅವರಿಗೆ ಸ್ವಲ್ಪ ವೆಂಟಿಲೇಟರ್ ಕೇರ್ ಒಳಗೆ ಹೋಗಿಲ್ಲ, ಇನ್ನೂ ಆ ಲೆವೆಲಿಗೆ ಹೋಗಿಲ್ಲ, ಆದರೂ ತ್ರಾಸಲ್ಲೇ ಇದ್ದಾರೆ. ಮೊನ್ನೆ ಒಂದು ಹುಡುಗ ಜರ್ಮನ್ ಹಾಸ್ಪಿಟ್ಲೊಳಗೆ ಅಡ್ಮಿಟ್ ಇದ್ದು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಈಗ ಮತ್ತೆ ಪುನಃ ಮತ್ತೆ SDM ಹಾಸ್ಪಿಟ್ಲಿಗೆ ಮತ್ತೆ ರೆಫರ್ ಮಾಡಿ ಈಗ ಅಲ್ಲಿ ಅಡ್ಮಿಟ್ ಇದ್ದಾರೆ 2-3 ಜನ. ಈಗ ಒಟ್ಟೆ ಈಗ 4 ಡೆಂಗು ಪ್ರಕರಣಗಳು ಪತ್ತೆ ಆಗಿದ್ದಾವೆ ಕನ್ಫರ್ಮ್. ಅದು ಟೆಸ್ಟ್ ಮುಖಾಂತರ SDMನಲ್ಲಿ ಬೆಳಕಿಗೆ ಬಂದಿರುವಂಥ. ಅದರಲ್ಲಿ ನಿಮ್ಮ ಮಗು ಕೂಡ ಸಾವಾಗಿದೆ. ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ ಅಥವಾ ಸ್ಪಂದನೆ ಕೊಡ್ತಾ ಇದ್ದಾರೆ? ಹೆಂಗೆ? ನನ್ನ ಮಗು ಸಾವಿನಕ್ಕಿಂತ ಮುಂಚೆ ಯಾವ ಅಧಿಕಾರಿಗಳು ಊರಲ್ಲಿ ಬಂದಿಲ್ಲ, ಯಾರು ಏನು ಇದ್ರ ಬಗ್ಗೆ ಪ್ರಕರಣ ಕೊಟ್ಟಿಲ್ಲ. ಓನ್ಲಿ ಆಶಾ ಕಾರ್ಯಕರ್ತೆಯರು ಮಾತ್ರ ಮನೆ ಮನೆಗೆ ಭೇಟಿ ನೀಡಿ ನೀರಿನ ಸ್ವಚ್ಛತೆ ಇದೆಯಾ ಇಲ್ವಾ ಅಂತೇಳಿ ಅಷ್ಟೇ ಚೆಕ್ ಮಾಡ್ತಿದ್ರು. ಅವ್ರಿಗೆ ಕೂಡ ನಾನು ಔಷಧ ಸಿಂಪಡಣೆ ಮಾಡಿ ಊರಲ್ಲಿ ಹಿಂಗೆ ಆಗ್ತಾ ಇದೆ ಅಂತೇಳಿ ಅವ್ರು ಬಂದಾಗ ಒಮ್ಮೊಮ್ಮೆ ನಾವು ಪರಿಸ್ಥಿತಿಯನ್ನು ಅವಲೋಕಿಸಿ ಹೇಳಿದಾಗ ಅಧಿಕಾರಿಗಳೇ ನಮಗೆ ಯಾವುದೇ ರೀತಿಯ ಉಪಕರಣಗಳು ಕೊಟ್ಟಿಲ್ಲ, ಓನ್ಲಿ ಚೆಕ್ ಮಾಡು ಅದನ್ನ ಇದನ್ನ ಅಂತ ಹೇಳಿದ್ದಾರೆ ಅಂತಂದು. ಅದೇ ರೀತಿ ನಾವು ಪಂಚಾಯತಿಗೂ ಸಹ ಏನಾರು ಮಾಡಿರಿ ಸರ್, ಫಾಗಿಗೆ ಹೊಡೆಸ್ರಿ ಅಂದ್ರೆ ಫಾಗ್ ಹೊಡೆಸ್ಲಿಕ್ಕೆ ಒಮ್ಮೆ ಪಂಚಾಯತಿಯವರು ಸಹ ಒಮ್ಮೆ ಅದನ್ನು ರಿಟರ್ನ್ ಮಾಡಿ ನಮ್ಮ ಮೆಸೇಜ್ ಮುಖಾಂತರ, ಊರಲ್ಲಿ ಮೆಸೇಜ್ ಮುಖಾಂತರ ಇಲ್ಲ ಈ ರೀತಿ ದಿನ ಬಂದು ನಾವು ಫಾಗನ್ನು ಸಿಂಪಡಿಸ್ತೀವಿ ಅಂತ ಹೇಳಿದರು. ಅವತ್ತು ರೀತಿ ಒಂದೇ ದಿನ ಒಂದೇ ಓಣಿಯಲ್ಲಿ ಸಿಂಪಡಿಸಿದ್ರೆ ಅವ್ರಿಗೆ ಪೆಟ್ರೋಲ್ ಹಾಕಲಿಕ್ಕೆ ದುಡ್ಡಿಲ್ಲ ಅಂತೇಳಿ ಹಾರಿಕೆ ಉತ್ತರ ಕೊಟ್ಟರು. ಅಂದ್ರೆ ಕುಡಿಯೋಕೆ ನೀರಿಂದ ಹೆಂಗೆ ವ್ಯವಸ್ಥೆ ಅದ? ಹಂಗೆ ಸರಿ ಇದೆ? ನೀರು ಕ್ಲೀನ್ ನೀರು ಬರ್ತಾ ಇದೆ ಹೆಂಗೆ? ಸರ್, ಮೊದಲು ನಮಗೆ ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾಯಿದ್ರು. ಈ ಬರಗಾಲ ಪರಿಸ್ಥಿತಿ ನಿರ್ಮಾಣ ಆದಮೇಲೆ ಊರಿನಲ್ಲಿ ಪರಿಸ್ಥಿತಿ ಸ್ವಲ್ಪ ಅವಲೋಕಿಸಿದಾಗ 4 ದಿನಕ್ಕೊಮ್ಮೆ ನೀರನ್ನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ 4 ದಿನಕ್ಕೊಮ್ಮೆ ನೀರನ್ನು ಏನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್, ಅವಾಗಿಂದ ಈಗ ನಾವು ಒಂದು ದಿನ ಬಿಟ್ಟು ಒಂದಿನ ಬಿಡ್ತಿದ್ರಲ್ಲ, ಎಲ್ಲ ನೀರನ್ನು ಹೊರಗೆ ತೆಗೆದು ಹೋಗೋದು ಮತ್ತು ಹೊರಗೆ ಪುನಃ ತುಂಬಿಸ್ಕೊತಿದ್ವಿ. ಈಗೇನು 4 ದಿನಕ್ಕೊಮ್ಮೆ ಬಿಡ್ತಾ ಇದ್ದಾರಲ್ಲ, ಎಲ್ಲ ಸ್ಟಾಕ್ ಇರ್ತೈತಿ, ಅದ್ರ ಮೇಲೆ ಲೇಯರ್ ಬರುತ್ತೆ. ಅದೇ ನೀರನ್ನು ಜನರು ಉಪಯೋಗಿಸ್ತಾ ಇದ್ದಾರೆ. ನಮ್ಮೂರಲ್ಲಿ ಫಿಲ್ಟರ್ ಅಂತೇಳಿ 4 ಇದಾವೆ, ಅದರಲ್ಲಿ ರನ್ ಇರೋದು ಒಂದೇ. ಈಗ ಎಷ್ಟು ಜನ ಈಗ ಊರೊಳಗೆ ಎಷ್ಟು ಜನ ಜ್ವರದಿಂದ ಬಳಲ್ತಾ ಇದ್ದಾರೆ? ಯಾಕಂದ್ರೆ ಪ್ರತಿ ಓಣಿ ಒಳಗೆ 3,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಮಿನಿಮಮ್ ಏನೇ ಇಲ್ಲ ಅಂದರೂ ಸರ್, ಪ್ರತಿ ಓಣಿಯಲ್ಲಿ ಈ ಸದ್ಯ ಮಟ್ಟಿಗೆ ಒಂದು 50 ಜನದ ಮಟ್ಟಿಗೆ ಫೀವರ್ ಕಾಣಿಸ್ತಾ ಇದೆ ಊರಲ್ಲಿ. ಪ್ರತಿ ಓಣಿಯಲ್ಲಿ 50 ಜನದಲ್ಲಿ ಫೀವರ್ ಇದೆ. ಯಾರೂ ಹೇಳ್ಕೊತಾ ಇಲ್ಲ, ಹೆದರಿ ಭಯದ ವಾತಾವರಣ ಐತಿ. ಅದರ ಸಂಬಂಧ ಯಾರು ಹೇಳ್ತಾ ಇಲ್ಲ. ಅಲ್ಲೇ ಸ್ವಲ್ಪ ಲೋಕಲ್ ಡಾಕ್ಟರ್ಸ್ ಅವ್ರು ಇವ್ರ ಕಡೆ ಕರ್ಕೊಂಡು ಹೋಗಿ ಎಲ್ಲ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಯಾರ ಕೈ ಮೀರಿ ಹೋಗ್ತಾ ಇದೆಯಲ್ಲ ಅಂಥವ್ರು ಸಹ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ಬಂದಾರ, ಇವರು DHO ಬಂದಾರ, THO ಬಂದಾರ, ಏನು ಹೇಳ್ತೀರಿ ಅವ್ರಿಗೆ? ಎಲ್ಲ ಕೈ ಮೀರಿ ಹೋದ್ಮೇಲೆ ಬಂದ್ರೆ ಏನಾಗೋದೈತೆ ಸರ್? ಮುಂಜಾಗ್ರತೆ ಕ್ರಮ ಅಂದಮೇಲೆ ಬೇಸಿಗೆ ಟೈಮ್ ಆದಮೇಲೆ ಮೇ, ಜೂನು, ಜುಲೈ ಒಳಗೆ, ಏಪ್ರಿಲ್, ಮೇ, ಜೂನ್, ಜುಲೈ ಒಳಗೆ ಮುಂಜಾಗ್ರತೆ ಕ್ರಮಗಳನ್ನು ತೊಗೋಬೇಕು. ಮುಂಜಾಗ್ರತೆ ಕ್ರಮಗಳನ್ನ ಆವಾಗ ಬಿಟ್ಟು ಈಗ ತೊಗೊಂಡ್ರೆ ಏನಾಗೋದೈತಿ? ಮಳೆಗಾಲ ಸೃಷ್ಟಿ ಆಗ್ತಾಯಿದೆ, ಹಿಂಗೆ ಗುಂಡಿಗಳಲ್ಲಿ ನೀರು ನಿಂದಿರ್ತಾವೆ ಅನ್ನೋದು ಅವ್ರಿಗೂ ಗೊತ್ತಿರ್ತದೆ. ಇಂಥ ವಾತಾವರಣ ನಿರ್ಮಾಣ ಆಗ್ತದೆ ಅಂತ ಅವ್ರಿಗೂ ಗೊತ್ತಿರ್ತದೆ. ಅದನ್ನು ಅವಾಗ ಕ್ರಮ ತೊಗೊಳ್ಳೋದು ಬದಲಿ ಎಲ್ಲ ಕೈ ಮೀರಿ ಹೋದ್ಮೇಲೆ ಎಲ್ಲ ಆದಮೇಲೆ ಬಂದು ಕ್ರಮ ತೊಗೊಳಕತ್ರ ಏನು ಹೇಳೋದು ಅವ್ರಿಗೆ? ಅವ್ರ ನಿರ್ಲಕ್ಷ್ಯನ ಅಂತ ಹೇಳೋದಾ ಅಥವಾ
ಈ ಮಾಡಿದಂಥ ಕಾರ್ಯಕ್ರಮಗಳಿಗೆ ನಾವೇನು ಬೆನ್ನು ತಟ್ಟಿ ಶಬಾಷ್ಗಿರಿ ಕೊಡೋದ. ಇವಿಷ್ಟು ಬಾಲಕಿ ಅಂದರೆ ಮೃತ ಬಾಲಕಿಯ ತಂದೆ ಹೇಳ್ತಿರುವಂಥದ್ದು ಪ್ರಮುಖವಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ಅಂದರೆ ಜಿಲ್ಲಾಡಳಿತ ಆಗಿರುವಂಥ ಆರೋಗ್ಯ ಇಲಾಖೆ ಮೊದಲೇ ತಗೋಬೇಕಾಗಿತ್ತು. ಆದರೆ ತಡವಾಗಿ ತೆಗೆದುಕೊಂಡಿರೋದ್ರಿಂದ ನನ್ನ ಮಗು ಕೂಡ ಸಾವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಏನಾದರೂ ಎಚ್ಚೆತ್ತುಕೊಂಡು ಇಡೀ ಒಂದು ಗ್ರಾಮದಲ್ಲಿ ಜನರಿಗೆ ಒಂದು ಯಾವ ರೀತಿ ಒಂದು ಮನವರಿಕೆ ಮಾಡಿಕೊಡ್ತಾರೆ ಡೆಂಗು ಬಗ್ಗೆ ಅನ್ನೋದನ್ನು ಕೂಡ ಇದು ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ಬಾಲಕಿಯ ತಂದೆ ಹೇಳ್ತಿರುವಂಥದ್ದು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯದಿಂದ ನನ್ನ ಮಗು ಸಾವನ್ನಪ್ಪಿದ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.